ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ರಾಜ್ಕುಮಾರ್ ಸಮಾಧಿ ಬಳಿ ಕಾರ್ಯಕ್ರಮಕ್ಕೆ ತೆರಳುವಾಗ ಮೊಟ್ಟೆ ದಾಳಿ ಮಾಡಲಾಗಿದೆ. ಮುನಿರತ್ನ ಮೇಲಿನ ದಾಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮುನಿರತ್ನ ಅವರು ಶಾಸಕರಾಗಿದ್ದಾರೆ. ಅವರ ಮೇಲೆ ನಡೆದ ಹಲ್ಲೆ ಇಡೀ ಕ್ಷೇತ್ರದ ಜನರಿಗೆ ಮಾಡುವ ಅಪಮಾನ. ಇದನ್ನ ಯಾರೂ ಸಹಿಸಲು ಸಾಧ್ಯವಿಲ್ಲ. ನಾವು ಇದನ್ನ ಖಂಡಿಸ್ತೇವೆ ಅಂತ ಹೇಳಿದ್ರು. ಇನ್ನು ಶಾಸಕ ಮುನಿರತ್ನ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿ ಮಾಡಿದ್ದಾರೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಮುನಿರತ್ನರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಜನಪ್ರತಿನಿಧಿ ಇದ್ದಾರೆ, ಶಾಸಕರಿದ್ದಾರೆ. ಶಾಸಕರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು, ಮುನಿರತ್ನ ಅವರನ್ನ ಅವಮಾನಿಸ್ತಕ್ಕಂಥದ್ದಲ್ಲ, ಇಡೀ ಆ ಕ್ಷೇತ್ರದ ಜನರನ್ನ ಅವಮಾನ ಮಾಡಿಸ್ತಕ್ಕಂಥದ್ದು. ಈ ರೀತಿ ಒಂದು ಅಧಿಕಾರ ಇದೆ ಅಂತ ಹೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ. ಯಾರು ಕೂಡ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಮುನಿರತ್ನ ಮೇಲೆ ಆರೋಪಗಳಿವೆ, ಅವರಿಗೆ ಕಾನೂನು ರೀತಿಯಲ್ಲಿ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಆದ್ರೆ ಅವರು ಕ್ಷೇತ್ರಕ್ಕೆ ಹೋಗಬಾರದು ಅಂದ್ರೆ ಹೇಗೆ? ಸರ್ಕಾರವೇ ಪೊಲೀಸರ ಮೂಲಕ ಒತ್ತಡ ಹೇರ್ತಾ ಇದೆ. ಕಾನೂನು ಬಿಟ್ಟು ಈ ರೀತಿ ಮಾಡೋದು ಶೋಭೆ ತರಲ್ಲ ಅಂತ ಹೇಳಿದ್ರು. ನೋಡಿ, ಅವ್ರ ಮೇಲೆ ಆರೋಪಗಳಿದೆ. ಕಾನೂನು ತನ್ನ ಕ್ರಮವನ್ನು ಕೈಗೊಳ್ತಾ ಇದೆ. ಕೋರ್ಟು ಜಾಮೀನು ಕೊಟ್ಟಿದೆ. ಕೋರ್ಟ್ ಅವ್ರಿಗೆ ಕ್ಷೇತ್ರಕ್ಕೆ ಹೋಗಬಾರದು ಅಂತ ಹೇಳಿದ್ಯಾ? ಪೊಲೀಸರ ಕರ್ತವ್ಯ ಇದು. ಸರ್ಕಾರ ಆದರೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ, ಅವ್ರಿಗೆ ರಕ್ಷಣೆ ಕೊಡಬಾರ್ದು ಅವ್ರ ಕಾರ್ಯಕ್ರಮಕ್ಕೆ ಅಂತ. ಇವತ್ತು ನನಗೆ ಈಗ ಗೊತ್ತಾಗಿರುವ ಮಾಹಿತಿ, 1-2 ನಿಮಿಷದ ಹಿಂದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದ್ರೆ, ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ ಅವರ ಅಸಹನೆ ಮಿತಿ ಮೀರ್ತಾ ಇದೆ. ಕಾನೂನು ಕೈಗೆತ್ತಿಕೊಳ್ಳಬಾರದು ಅನ್ನೋ ಕನಿಷ್ಠ ಜ್ಞಾನ ಕಾಂಗ್ರೆಸ್ನವರಿಗೆ ಇಲ್ಲ. ಈಗಿದ್ಮೇಲೆ 100 ವರ್ಷದ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಮಾಡಿ ಪ್ರಯೋಜನ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕ? ಇನ್ನು ಸಂಸದ ಮಂಜುನಾಥ್ ಮಾತನಾಡಿ, ನಾನು ಮುನಿರತ್ನ ಅವರನ್ನ ನೋಡಿ ಪರೀಕ್ಷೆ ಮಾಡಿದ್ದೇನೆ. ಅವರ ತಲೆಗೆ ಹಿಂಭಾಗಕ್ಕೆ ಪೆಟ್ಟು ಬಿದ್ದಿದೆ. ಮೊಟ್ಟೆ ದಾಳಿಯಿಂದ ಕೂದಲು ಸ್ವಲ್ಪ ಬರ್ನ್ ಆಗಿದೆ. ಮುನಿರತ್ನರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ನೋಡಿದೆ, ನಾನು ಮಾತಾಡಿದೆ ಮತ್ತು ಪರೀಕ್ಷೆ ಕೂಡ ಮಾಡಿದೆ. ಅವರು ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು. ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ, ಅವಾಗ ಕೂದಲು ಕೂಡ ಬಂತು ಅಂತ. ಸಾಮಾನ್ಯವಾಗಿ ಅಂದರೆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ. ಅದು ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಅವರ ಪಕ್ಷದ ಸಭೆ ಮುಗಿಸಿ ಹೋಗುವಾಗ ಘಟನೆ ನಡೆದಿದೆ. ಬೆಂಗಳೂರು ಕಮಿಷನರ್ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ತೀನಿ. ಈಗಾಗಲೇ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ನಡೀತಾ ಇದೆ. ಮುನಿರತ್ನ ಮೇಲೆ ಯಾರು ಯಾಕೆ ದಾಳಿ ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ನನಗೆ, ಮೊಟ್ಟೆ ಎಷ್ಟಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇಬ್ರು ಮೊಟ್ಟೆ ಎಷ್ಟಿದ್ದಾರೆ ಅಂತ ನನಗಿರ್ತಕ್ಕಂಥ ಮಾಹಿತಿ. ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಅಲ್ಲ, ಅವ್ರನ್ನ ಇಮಿಡಿಯೇಟ್ ಆಗಿ 3 ಜನ ಯಾರು ಮೊಟ್ಟೆ ಎಸೆದಿದ್ದಾರೆ ಅದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಅವರಿಗೆ ಎನ್ಕ್ವೈರಿ ಮಾಡಿ ಏನು ಯಾಕೆ ಮಾಡಿದ್ರು, ಯಾರವರು, ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ ಮಾಡ್ತಾರೆ. ಗೊತ್ತಿಲ್ಲ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಮೊಟ್ಟೆ ದಾಳಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ನನ್ನನ್ನು ನೆನಪಿಸಿಕೊಳ್ಳದಿದ್ರೆ ಯಾರಿಗೂ ಸಮಾಧಾನ ಆಗೋಲ್ಲ ಅಂತ ಹೇಳಿ ತೆರಳಿದ್ರು. ಅವ್ರ ಮೇಲೆ ಮೊಟ್ಟೆ ಎಸೆದಾಗಿದೆ, ನೀವೇ ಮಾಡಿಸಿದಿರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ನೋಡಪ್ಪ, ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ನೋಡಪ್ಪ, ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ. ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿ, ಮೊಟ್ಟೆ ಎಸೆದಿದ್ದಾರೆ ಅಂತ ಪೊಲೀಸ್ನವರು
ಐಡೆಂಟಿಫೈ ಮಾಡಬೇಕು. ಮೊಟ್ಟೆ ಒಡೆದಿದ್ದಾರೆ ಅಂತ ಸೃಷ್ಟಿ ಮಾಡಿ ಹೇಳೋದಲ್ಲ. ಮುನಿರತ್ನ ಅವರು ಏನಾದರೂ ಹೇಳಿ ಸಾಕ್ಷಿ ಕೊಡಬೇಕಲ್ವಾ? ಇನ್ನೂ 3 ಜನರನ್ನ ಅರೆಸ್ಟ್ ಮಾಡಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದರು. ಕಾಂಗ್ರೆಸ್ ಅವರು ಹೆಂಗೆ ಹೇಳ್ತೀರಾ ನೀವು? ಕಾಂಗ್ರೆಸ್ ಅವರು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಈಗ ಅದಕ್ಕೆ ಐಡೆಂಟಿಫೈ ಮಾಡೋರು ಪೊಲೀಸರು ಐಡೆಂಟಿಫೈ ಮಾಡಬೇಕು. ಪೊಲೀಸರು ಐಡೆಂಟಿಫೈ ಮಾಡಿ ಹೇಳಬೇಕು ಈ ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದವ್ರಂತ. ಯಾರೋ ಮೊಟ್ಟೆ ಹೊಡೆದಿದ್ದು ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದಿರೋದ್ರೆ ಅವ್ರು ಏನಾರು ಹೇಳಲಿ ಸಾಕ್ಷಿ ಬೇಕಿಲ್ಲ. ಅದಕ್ಕೆ ಸಾಕ್ಷಿ ಅರೆಸ್ಟ್ ಮಾಡಿದ್ದಾರೆ ಸರ್ ಈ ಪ್ರಕರಣ. ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇನ್ನು ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಮಾಜಿ ಅಧ್ಯಕ್ಷ BV ಶ್ರೀನಿವಾಸ್ ಕೂಡ ಮಾತನಾಡಿ, ಈ ಮುನಿರತ್ನ ಅವರ ಇತಿಹಾಸ ದೇಶಕ್ಕೆ ಗೊತ್ತಿದೆ. ಆತ ರಾಜ್ಯದ ಮಾನ ಮರ್ಯಾದೆ ತೆಗೆದಂತಹ ವ್ಯಕ್ತಿ. ಸುಳ್ಳು ಹೇಳೋದನ್ನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. TK ಶಿವಕುಮಾರ್ ಹೆಸರು ಕೆಡ್ಸೋಕೆ ಈ ರೀತಿ ಮಾಡಿದ್ದಾರೆ. ಬಿಜೆಪಿಯವರು ಮಾನ ಮರ್ಯಾದೆ ಇದ್ರೆ ಅವರನ್ನ ಪಾರ್ಟಿಯಿಂದ ಕಿತ್ ಬಿಸಾಕ್ಲಿ ಅಂತ ಹೇಳಿದ್ರು. ಅವರ ಇತಿಹಾಸ ಏನು ಅಂತ ಇಡೀ ರಾಜ್ಯ ಮತ್ತೆ ದೇಶಕ್ಕೆ ಗೊತ್ತಿದೆ. ಇಡೀ ರಾಜ್ಯದ ಮಾನ ಮರ್ಯಾದೆ ತೆಗ್ದಿರೋಂಥ ವ್ಯಕ್ತಿ. ಈ ಬಿಜೆಪಿಯವ್ರು ಏನು ಹೇಳಪ್ಪ ಅಂದ್ರೆ ಸುಳ್ಳು ಹೇಳೋದು ಬಿಟ್ರೆ ಬೇರೆ ಇವ್ರಿಗೇನು ಬೇರೆ ಗೊತ್ತಿಲ್ಲ. DK ಶಿವಕುಮಾರ್ ಅವ್ರ ಮೇಲೆ ಈಗ ಒಂದು ಆರೋಪ ಹಾಕಿ ಅವ್ರ ಮೇಲಿರೋ ಅಂತ ಇದನ್ನ ಎಲ್ಲೋ ಒಂದು ಮೊಟ್ಟೆ ಎಸೆತದ ನಂತರ ಶಾಸಕ ಮುನಿರತ್ನ KC ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. BP, ಶುಗರ್, ECG ಸೇರಿ ಅಗತ್ಯ ತಪಾಸಣೆಗಳನ್ನು ವೈದ್ಯರು ಮಾಡಿದ್ದಾರೆ. ಸದ್ಯ ಸಿಟಿ ಸ್ಕ್ಯಾನ್ ಕೂಡ ಮಾಡಿಸಲಾಗ್ತಾ ಇದೆ. ಪೊಲೀಸರು ಆಸ್ಪತ್ರೆಗೆ ಬಂದು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಿದ್ದಾರೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತದ ಬಳಿಕ ನಂದಿನಿ ಲೇಔಟ್ ಠಾಣೆ ಎದುರು ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾಯಿಸಿದ್ರು. ಮೊಟ್ಟೆ ಎಸೆತದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಮುನಿರತ್ನ ವಿರುದ್ಧ ಕಿಡಿಕಾರಿದ್ದಾರೆ. ಇದು ನಿಯೋಜಿತ ಕಾರ್ಯಕ್ರಮ, ಸಿಂಪತಿ ಕ್ರಿಯೇಟ್ ಆಗಲು ಈ ರೀತಿ ಮುನಿರತ್ನ ಪ್ಲಾನ್ ಅನ್ನು ಮಾಡಿದ್ದಾರೆ. ಅವರ ಕಾರ್ಯಕರ್ತರೇ ಮೊಟ್ಟೆ ಎಸೆದಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಕುಸುಮಾ ಮೇಡಮ್ ಮೇಲೆ ಒಂದೇ ಒಂದು ಆರೋಪ ಇಲ್ಲ. ಮುನಿರತ್ನ ನಾಯ್ಡು ಹಿಸ್ಟ್ರಿ ನೋಡಿ, ಸಹೋದರ ದೊಡ್ಡ ರೌಡಿ, ಜಾತಿ ನಿಂದನೆ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಸೇರಿ ಏನೋ ಆಕ್ಸಿಡೆಂಟ್ ಇಂಜೆಕ್ಷನ್ ಕೊಟ್ಟ ಆರೋಪ ಕೂಡ ಇದೆ. ಏಡ್ಸ್ ಇಂಜೆಕ್ಷನ್ ಕೂಡ ಕೊಟ್ಟಿರುವಂತದ್ದು ಆರೋಪ ಇದೆ. ಕ್ಷೇತ್ರದ ಜನರಿಗೆ ಆತನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿಲ್ಲ. ಸಿಂಪತಿಗೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಶಾಸಕ ಮುನಿರತ್ನ ಅವರ ಮೇಲಿನ ಮೊಟ್ಟೆ ಅಟ್ಯಾಕ್ ಚಿತ್ರದ ರಚನೆ ಹಾಗೂ ನಿರ್ಮಾಣ ಸ್ವತಃ ಅವರದ್ದೇ ಎಂದಿದ್ದಾರೆ ಕುಸುಮ ಹನುಮಂತರಾಯಪ್ಪ. ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದಲಿತರನ್ನ ತುಚ್ಛವಾಗಿ ನಿಂದಿಸಿ ಒಕ್ಕಲಿಗ ಗುತ್ತಿಗೆದಾರರ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನ ಮಾಡಿದಂತಹ ಧ್ವನಿ FSL ರಿಪೋರ್ಟ್ನಲ್ಲಿ ಅವರದ್ದೇ ಅಂತ ಸಾಬೀತಾದ ಬೆನ್ನಲ್ಲೇ ತರಹೇವಾರಿ ನಾಟಕಗಳು ಶುರುವಾಗಿದೆ. ಜನರೆದುರು ತನ್ನ ನಿಜ ರೂಪ ಬೆತ್ತಲಾದ ನಂತರ ಸಿಂಪತಿ ಗಿಟ್ಟಿಸಿಕೊಳ್ಳೋದಕ್ಕೆ ಇಮೇಜ್ ಬಿಲ್ಡಿಂಗ್ ಆಕ್ಟಿವಿಟಿ ಒಂದು ಭಾಗವೇ ಇಂದಿನ ಪ್ರಹಸನಗಳು ಅಂತ ಹೇಳಿದ್ದಾರೆ. ಇನ್ನು ಎಕ್ಸ್ ಪೋಸ್ಟ್ ಮಾಡಿರುವಂತಹ ಕುಸುಮ ಕಾಲಾಯ ತಸ್ಮೈ ನಮಃ ಎಂದಿದ್ದಾರೆ. RR ನಗರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅವರನ್ನ ಗೆಲ್ಲಿಸಲು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಮುನಿರತ್ನ ಆರೋಪ ಮಾಡಿದ್ದಾರೆ. ರಾಜಕೀಯ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಗಾಂಧಿ ಅಧ್ಯಕ್ಷತೆಯ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದ ಕಾರ್ಯಕ್ರಮ ಶತಮಾನ ಪೂರೈಸಿದ ಹಿನ್ನೆಲೆಯಲ್ಲಿ ನಾಳೆಯಿಂದ 2 ದಿನ ಸರ್ಕಾರದಿಂದ ಗಾಂಧಿ ಭಾರತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಬೆನ್ನಲ್ಲೇ ಬೆಳಗಾವಿಯಲ್ಲಿ ತಲುಪಿರುವಂತಹ CM ಸಿದ್ದರಾಮಯ್ಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದರು. ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷಗಳಾಗಿವೆ. ಶತಮಾನೋತ್ಸವ ಆಚರಣೆ ಮಾಡ್ತಿದ್ದೇವೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ AICC ಕಾರ್ಯಕಾರಿಣಿ ಸಭೆ ಇದೆ. ನಾಡಿದ್ದು ಸುವರ್ಣಸೌಧದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಉದ್ಘಾಟನೆ ಮಾಡಲಿದೆ. ಇನ್ನು ವರ್ಷ ಪೂರ್ತಿ ಗಾಂಧೀಜಿ ವಿಚಾರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತೆ ಅಂತ ಹೇಳಿದ್ರು. ಕಸ ವಿಲೇವಾರಿ ಗುತ್ತಿಗೆ ನೀಡಲು 30 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ SIT ಅನುಮತಿಯನ್ನ ಕೋರಿದೆ. ಗುತ್ತಿಗೆದಾರ ಚಲುವರಾಜುಗೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಬಗ್ಗೆ ವೈಯಾಲಿಕಾವಲ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ನನ್ನ ಬಳಿ ಮುನಿರತ್ನ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಪೈಕಿ ನಾನು 10 ಲಕ್ಷ ಹಣವನ್ನ ನೀಡಿದ್ದೆ ಅಂತ ಚಲುವರಾಜು ಆರೋಪಿಸಿದ್ದಾರೆ. ಸದ್ಯ ತನಿಖೆ ಮಾಡ್ತಾ ಇರುವಂತಹ SIT ತಂಡ ಮುನಿರತ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲು ಸ್ಪೀಕರ್ಗೆ ಮನವಿ ಸಲ್ಲಿಸಿದೆ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಭೇಟಿ ನೀಡಿದ್ರು. ಸಿದ್ಧಾರೂಢ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಿವರಾಜ್ ತಂಗಡಗಿ ತುಲಾಭಾರ ಹರಕೆಯನ್ನು ಪೂರೈಸಿದ್ರು. ಶಿವರಾಜ್ ತಂಗಡಗಿ ಗೆದ್ರೆ ತುಲಾಭಾರ ಮಾಡುವುದಾಗಿ ಬೆಂಬಲಿಗರು ಹರಕೆಯನ್ನು ಹೊತ್ಕೊಂಡಿದ್ರು. ಚುನಾವಣೆಯಲ್ಲಿ ಗೆದ್ದ ಕಾರಣ ಇವತ್ತು ಹರಕೆಯನ್ನು ತೀರಿಸಿದ್ದಾರೆ. ಅಕ್ಕಿ, ಬೆಲ್ಲ, ತೊಗರಿ ಬೇಳೆ ಸೇರಿ 105 ಕೆಜಿ ತುಲಾಭಾರವನ್ನು ಸಲ್ಲಿಕೆ ಮಾಡಿದ್ರು. ಇದೇ ವೇಳೆ CT ರವಿ ಪ್ರಕರಣದ ಬಗ್ಗೆ ಮಾತನಾಡಿರುವಂತಹ ತಂಗಡಗಿ, ಪ್ರಹ್ಲಾದ್ ಜೋಶಿ ಅವರು ಸೀನಿಯರ್, ಅವರ ಬಾಯಿಂದ ಇಂತಹ ಮಾತುಗಳು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ.
ಪ್ರಹ್ಲಾದ್ ಜೋಶಿ ಅವರೇ, ಇದು ಗುಜರಾತ್ ಅಲ್ಲ, ಕರ್ನಾಟಕ. ಇಲ್ಲಿ ಎನ್ಕೌಂಟರ್ ಮಾಡುವ ಅವಶ್ಯಕತೆ ಇಲ್ಲ. ಎನ್ಕೌಂಟರ್ ಸಂಸ್ಕೃತಿ ಬಿಜೆಪಿಯವರದ್ದು ಅಂತ ಕಿಡಿಕಾರಿದ್ರು. ದಾವಣಗೆರೆ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತ ಶಾಸಕ ಶಿವಗಂಗಾ ಬಸವರಾಜ್ ಕೆಲ ದಿನಗಳ ಹಿಂದೆ ಸಿಎಂಗೆ ಪತ್ರ ಬರೆದಿದ್ರು. ಈ ಬಗ್ಗೆ ಮಾತನಾಡಿದ ಶಾಸಕ ಬಿಪಿ ಹರೀಶ್, ರಾಜ್ಯ ಮಟ್ಟದ ನಾಯಕರು ಹಾಗೂ ಜಿಲ್ಲೆಯ ಕೆಲ ನಾಯಕರು ಶಾಮನೂರು ಕುಟುಂಬದ ಹೊಂದಾಣಿಕೆಯಿಂದ ದಾವಣಗೆರೆಯಲ್ಲಿ ಬಿಜೆಪಿಗೆ ಸೋಲಾಯಿತು. ಯಾವ ನಾಯಕರು ನಿಮ್ಮ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರೆಲ್ಲರ ಹೆಸರನ್ನ ಬಹಿರಂಗಪಡಿಸಿ. ರಾಜ್ಯ ನಾಯಕರು ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ ಅಂತ ಶಿವಗಂಗಾ ಬಸವರಾಜ್ಗೆ ಹರೀಶ್ ಸವಾಲು ಹಾಕಿದ್ದಾರೆ. ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರು ಇಡುವ ಮೈಸೂರು ಪಾಲಿಕೆ ನಿರ್ಧಾರಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ವಿಜೇಂದ್ರ, ಮೈಸೂರು ಸಂಸ್ಥಾನ ಕಟ್ಟಿ ಬೆಳೆಸಿದವರು ಮೈಸೂರಿನ ರಾಜ ಮಹಾರಾಜರು. ಅಂತಹ ಶ್ರೇಷ್ಠ ರಾಜ ಮನೆತನದವರ ಹೆಸರಿರುವಂತಹ ರಸ್ತೆಗೆ ಮುಖ್ಯಮಂತ್ರಿಯವರು ತಮ್ಮದೇ ಹೆಸರನ್ನ ಇಟ್ಕೊಳ್ಳೋಕೆ ಹೊರಟಿದ್ದಾರೆ. ತುಘಲಕ್ ಆಡಳಿತ ಅನುಸರಿಸುವಲ್ಲಿ ಮಾತ್ರ ಇಂತಹ ನಡೆಯನ್ನ ಕಾಣೋಕ್ ಸಾಧ್ಯ ಅಂತ ಹೇಳಿದ್ರು. ಇದ ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರನ್ನ ಇಡೋಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಮೈಸೂರಿನ ಪುತ್ರ, ಸೈದ್ಧಾಂತಿಕವಾಗಿ ಅವರನ್ನ ವಿರೋಧಿಸ್ತೇನೆ, ಆದರೆ ಈ ವಿಚಾರದಲ್ಲಿ ವಿರೋಧ ಮಾಡೋದಿಲ್ಲ. ಮೈಸೂರಿಗೆ ಸಿದ್ದರಾಮಯ್ಯ ಅವರ ಕೊಡುಗೆ ಬಹಳ ಇದೆ. ಜಯದೇವ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸಿದ್ದು ಸಿದ್ದರಾಮಯ್ಯ, ರಾಜಪಥ ಮಾಡಿಸಿದ್ದು ಸಿದ್ದರಾಮಯ್ಯ. ತಕರಾರು ಎತ್ತಿದ್ರೆ ಮೈಸೂರಿನಲ್ಲಿ ಕಲ್ಲು ಹುಡುಕಿದಂತಾಗತ್ತೆ, ಮೊಸರಿನಲ್ಲಿ ಕಲ್ಲು ಹುಡುಕದಂತಾಗತ್ತೆ. ಸಾಧಕರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಅಂತ ಪ್ರತಾಪ್ ಸಿಂಹ ಹೇಳಿದ್ರು. ರಾಜ್ಯದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಮರಾಠ ರೆಜಿಮೆಂಟ್ನ 5 ಯೋಧರು ಹುತಾತ್ಮರಾಗಿದ್ದಾರೆ. ಈ ಪೈಕಿ 3 ಯೋಧರು ಕರ್ನಾಟಕ ಮೂಲದವರು ಅಂತ ತಿಳಿದು ಬಂದಿದೆ. ಕುಂದಾಪುರ ಮೂಲದ ಅನೂಪ್, ಬೆಳಗಾವಿ ಮೂಲದ ದಯಾನಂದ್, ಬಾಗಲಕೋಟೆ ಮೂಲದ ಮಹೇಶ್ ಮಾರಿಕೊಂಡ ಹುತಾತ್ಮರಾಗಿದ್ದಾರೆ. ಅನೂಪ್ ಕಳೆದ 13 ವರ್ಷಗಳಿಂದ ಸೈನ್ಯದಲ್ಲಿದ್ರು. ಇವರಿಗೆ 2 ವರ್ಷದ ಪುಟ್ಟ ಮಗುವಿದೆ. ಇನ್ನು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಿವಾಸಿ ಮಹೇಶ್ ನಾಗಪ್ಪ ಮಾರಿಕೊಂಡ ಕೂಡ ಹುತಾತ್ಮರಾಗಿದ್ದಾರೆ. ಮೃತರ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಮಣಿಪುರದ ಇಂಫಾಲ ಕಣಿವೆಯಲ್ಲಿ ಸೇನಾ ವಾಹನ ಪಲ್ಟಿಯಾಗಿದೆ. 6 ಸೈನಿಕರು ಪ್ರಯಾಣಿಸುತ್ತಿದ್ದ ಸೇನಾ ವಾಹನ ಪಲ್ಟಿಯಾಗಿರುವಂಥದ್ದು. ನಿನ್ನೆ ಕರ್ತವ್ಯ ಮುಗಿಸಿ ಬರುವಾಗ ವಾಹನ ಕಂದಕಕ್ಕೆ ಉರುಳಿ ಬಿದ್ದಿದೆ. ಘಟನೆಯಲ್ಲಿ ಚಿಕ್ಕೋಡಿ ಯೋಧ ಧರ್ಮರಾಜ ಸುಭಾಷ್ ಹುತಾತ್ಮರಾಗಿದ್ದಾರೆ. ಚಿಕ್ಕೋಡಿಯ ಕುಪ್ಪನವಾಡಿಯ ಧರ್ಮರಾಜ್ ಅನೇಕ ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಇನ್ನು ಮೃತ ಧರ್ಮರಾಜ್ ನಿವಾಸದಲ್ಲಿ ದುಃಖ ಮಡುಗಟ್ಟಿದೆ. ಚಿಕ್ಕಮಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಇದೇ ವೇಳೆ ಬೆಳಗಾವಿ ಘಟನೆ ಬಗ್ಗೆ ಸಿಟಿ ರವಿ ಮಾತನಾಡಿದ್ದಾರೆ. ನನ್ನ ಜಿಲ್ಲೆಯ ಜನರು ನನಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಶಾರೀರಿಕ ಮತ್ತು ಮಾನಸಿಕವಾಗಿ ದೌರ್ಜನ್ಯ ನಡೆಸಿದ ಸಂದರ್ಭದಲ್ಲಿ ನಾನು ಮನೆ ಮಗ ಅಂತ ಹೇಳ್ಕೊಳ್ತಾ ಇದ್ದ ಜನ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳು. ಕಾನೂನು ಪ್ರಕ್ರಿಯೆ ಮುಂದುವರಿಸುತ್ತೇನೆ. ವರಿಷ್ಠರು ಮತ್ತು ರಾಜ್ಯ ಘಟಕದ ನಾಯಕರನ್ನ ನಾಳೆ ಭೇಟಿಯಾಗಿ ಚರ್ಚೆ ನಡೆಸುತ್ತೇನೆ ಅಂತ ಹೇಳಿದ್ರು. ಇನ್ನು ನನ್ನನ್ನು ಅರೆಸ್ಟ್ ಮಾಡಿ ಸುಖ ಸುಮ್ಮನೆ ಅಲೆದಾಡಿಸಲಾಗಿತ್ತು. ಊಟ, ಪ್ರಥಮ ಚಿಕಿತ್ಸೆಯನ್ನು ಕೊಡದೆ ನನಗೆ ಹಿಂಸೆ ಕೊಟ್ಟಿದ್ದಾರೆ. ಆ ಮಧ್ಯರಾತ್ರಿ ನಾನು ಸವದತ್ತಿ ಯಲ್ಲಮ್ಮನಿಗೆ ಹರಕೆ ಹೊತ್ಕೊಂಡಿದ್ದೆ. ಮಧ್ಯರಾತ್ರಿ ಆ ದೇವಿಯ ಮುಂದೆ ಹೋದಾಗ ಹರಕೆ ಹೊತ್ಕೊಂಡಿದ್ದೇನೆ. ನಾನು ಸವದತ್ತಿ ಹಾಗೂ ಧರ್ಮಸ್ಥಳಕ್ಕೂ ಹೋಗಿ ಹರಕೆ ತೀರಿಸ್ತೇನೆ ಅಂತ ಹೇಳಿದ್ರು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ಹಿನ್ನೆಲೆ ಬಿಜೆಪಿಯಿಂದ ದೇಶದಾದ್ಯಂತ ಇವತ್ತು ಸುಶಾಸನ ದಿನ ಆಚರಣೆ ಮಾಡಲಾಯಿತು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಕೂಡ ವಾಜಪೇಯಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿರುವಂತಹ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕರ್ನಾಟಕದಲ್ಲಿ ಸುಶಾಸನ ಅಲ್ಲ ದುಶ್ಯಾಸನ ರಾಜ್ಯವಿದೆ. ಕಾಂಗ್ರೆಸ್ ಮುಖವಾಡವನ್ನ ಅಮಿತ್ ಶಾ ಕಳಚಿದ್ದಾರೆ. ಅದನ್ನು ಅಂಬೇಡ್ಕರ್ಗೆ ಅಪಮಾನ ಆಗಿದೆ ಅಂತ ಬಿಂಬಿಸಲಾಗಿದೆ ಅಂತ ಹೇಳಿದರು. ಮಾಜಿ ಸಚಿವ ಸದಾನಂದ ಗೌಡ ಮಾತನಾಡಿ, ಮಾತಿನಿಂದ ಭಾಷಣದಿಂದ ದೇಶ ಕಟ್ಟೋಕ್ಕಾಗೋದಿಲ್ಲ ಅಂತ ವಾಜಪೇಯಿ ಹೇಳ್ತಿದ್ರು. ನಡವಳಿಕೆ ವ್ಯಕ್ತಿತ್ವದಿಂದ ದೇಶ ಕಟ್ಟಬಹುದು. ಪಕ್ಷದೊಳಗೂ ಕೂಡ ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು ಅಂತ ವಾಜಪೇಯಿ ಹೇಳಿದ್ರು. ಅಧಿಕಾರಕ್ಕಾಗಿ ತತ್ವ ಸಿದ್ಧಾಂತಗಳನ್ನ ಎಂದೂ ವಾಜಪೇಯಿ ರಾಜಿ ಮಾಡಿಕೊಂಡಿರಲಿಲ್ಲ. ನಾವು ಪ್ರಚಾರ ಪ್ರಿಯರಾಗುವುದಕ್ಕಿಂತ ವಿಚಾರ ಪ್ರಿಯರಾಗಬೇಕು ಅಂತ ಹೇಳಿದ್ರು. ದಾವಣಗೆರೆಯ ಬಸ್ಸಾಪುರದಲ್ಲಿ ಹೆಣ್ಣು ಮಕ್ಕಳು ಇಲ್ಲದೆ ಗಂಡಸರ ಜಾತ್ರೆ ಆಚರಣೆ ಮಾಡುವ ಪದ್ಧತಿ ಇದೆ. 2 ದಿನಗಳ ಕಾಲ ನಡೆಯುವ ಮಹೇಶ್ವರ ಜಾತ್ರೆ ಹೆಂಗಸರಿಗೆ ನಿಷಿದ್ಧವಿದೆ. ಪುರುಷರಷ್ಟೇ ದೇವರ ದರ್ಶನವನ್ನು ಪಡೆದು ಜಾತ್ರೆ ಆಚರಣೆ ಮಾಡುತ್ತಿದ್ದಾರೆ.
ಈಗ ಕ್ರೈಮ್ ಲೋಕದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪದ ಬಗ್ಗೆ ಸ್ವತಃ ಐಶ್ವರ್ಯ ಗೌಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿ ವಂಚನೆ ಮೋಸ ಮಾಡಿಲ್ಲ. ವನಿತಾ ನನಗೆ ಪರಿಚಯವಾಗಿ 5-6 ತಿಂಗಳಾಗಿದೆ ಅಷ್ಟೇ. ಅವರು ನನ್ನ ಸಹೋದರಿಯಂತೆ ಇದ್ರು. ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಅನೇಕ ರಾಜಕಾರಣಿಗಳು ಬರ್ತಿದ್ರು. ನನ್ನನ್ನು ಅವರ ಅಂಗಡಿಗೆ ಬರಮಾಡಿಕೊಂಡಿದ್ದೇ ವನಿತಾ. ಅವರೇ ನನಗೆ ಮೋಸ ಮಾಡಿದ್ದಾರೆ. ನಾನು ಡಿಕೆ ಸುರೇಶ್ ತಂಗಿ ಅಲ್ಲ, ನೋಟಿಸ್ಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ವಿನಯ್ ಕುಲಕರ್ಣಿ ಹೆಸರು ಪ್ರಸ್ತಾಪಿಸಿದ ಐಶ್ವರ್ಯ ಗೌಡ ನಮ್ಮನ್ನ ವಿನಯ್ ಕುಲಕರ್ಣಿ ಕರೆಸಿ ಮಾತನಾಡಿಸಿ ಇಬ್ಬರ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ವನಿತಾ ಅವರ ಬಿಸ್ನೆಸ್ ನಾನು ಪ್ರಮೋಟ್ ಮಾಡ್ತಿದ್ದೆ ಅಷ್ಟೇ. ವನಿತಾ ಹೈಲೈಟ್ ಆಗೋಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಹುಬ್ಬಳ್ಳಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 4 ಮೃತಪಟ್ಟಿದ್ದಾರೆ. ತಡಸಾ ಕ್ರಾಸ್ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು 2 ಕಾರುಗಳು ಸಂಪೂರ್ಣ ನಜ್ಜುಗುಜ್ಜಾಗಿವೆ. ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸಿದೆ. ಘಟನೆಯಲ್ಲಿ ತಾಯಿ ಹಾಗೂ 2 ಮಕ್ಕಳ ಸ್ಥಿತಿ ಗಂಭೀರವಾಗಿದೆ. ಶ್ರೀರಾಂಪುರದ ಸ್ವತಂತ್ರ ಪಾಳ್ಯದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಗಾಯಗೊಂಡವರನ್ನ ಮುನಿಯಮ್ಮ, ನಂದಿನಿ, ಅಭಿಷೇಕ್ ಅಂತ ಗುರುತಿಸಲಾಗಿದೆ. 3 ಸ್ಥಿತಿ ಗಂಭೀರವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ತಮಿಳುನಾಡು ಮೂಲದ ಕುಟುಂಬ 6 ವರ್ಷಗಳ ಹಿಂದೆ ನಗರಕ್ಕೆ ಬಂದಿದ್ರು. ಗಾರೆ ಕೆಲಸ ಮಾಡಿಕೊಂಡು ದಂಪತಿ ಜೀವನ ನಡೆಸ್ತಾ ಇದ್ರು. ಧಾರವಾಡದ ಮುತ್ತೋಟ್ ಫಿನ್ ಕೋರ್ಟ್ನಲ್ಲಿ ಭಾರಿ ವಂಚನೆ ನಡೆದಿದೆ. ಶಾಖೆಯ ಮ್ಯಾನೇಜರ್ನಿಂದಲೇ ವಂಚನೆ ನಡೆದಿದೆ. ಧಾರವಾಡ ಮಾರುಕಟ್ಟೆ ರಸ್ತೆಯಲ್ಲಿರುವಂತಹ ಶಾಖೆಯಲ್ಲಿ ನಕಲಿ ಚಿನ್ನ ಡೆಪಾಸಿಟ್ ಮಾಡಿಸಿಕೊಂಡು ವಂಚನೆ ಮಾಡಲಾಗಿದೆಯಂತೆ. ಶಾಖಾ ವ್ಯವಸ್ಥಾಪಕ ಮಹಮ್ಮದ್ ಚಾಂದ್ ಖಾನ್ ಸೇರಿ 4 ವಿರುದ್ಧ ಕೇಸ್ ದಾಖಲಾಗಿದೆ. ಧಾರವಾಡ ಶಹರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆನೇಕಲ್ ಬಳಿಕ ಹೊಸಕೋಟೆಯಲ್ಲೂ ಚಡ್ಡಿ ಗ್ಯಾಂಗ್ ಹಾವಳಿ ಶುರುವಾಗಿದೆ. ಹೊಸಪೇಟೆ ನಗರದ ಕುವೆಂಪು ನಗರದಲ್ಲಿ ಮನೆ ದೋಚೋಕೆ ಚಡ್ಡಿ ಗ್ಯಾಂಗ್ ಯತ್ನಿಸಿದ್ದು ವಿಫಲರಾಗಿದ್ದಾರೆ. ಇನ್ನು ಮೈ ಕೈಗೆ ಗ್ರೀಸ್ ಎಣ್ಣೆ ಹಚ್ಚಿಕೊಂಡು ವಿಚಿತ್ರ ವೇಷ ಧರಿಸಿ ಕಳ್ಳತನಕ್ಕೆ ಚಡ್ಡಿ ಗ್ಯಾಂಗ್ ಯತ್ನಿಸಿದೆ. ಇನ್ನು ಚಡ್ಡಿ ಗ್ಯಾಂಗ್ ಮನೆ ದರೋಡೆ ಮಾಡಿರುವಂತಹ ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರದೇಶದಲ್ಲಿ ಹಲವಾರು ಯೋಜನೆಗಳಿಗೆ ಅಡಿಗಲ್ಲು ಹಾಕಿದ್ದಾರೆ. ಇನ್ನು ಕೆನ್ ಬೊಟ್ವಾ ನದಿಗಳ ಲಿಂಕಿಂಗ್ ಯೋಜನೆಗೂ ನಮೋ ಅಡಿಗಲ್ಲು ಹಾಕಿದ್ದು ಅಂಬೇಡ್ಕರ್ ಅವರ ದೂರದೃಷ್ಟಿಯ ಯೋಜನೆ ಎನ್ನಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದಲ್ಲಿ ಸಿದ್ಧತೆಗಳು ಭರದಿಂದ ನಡೀತಾ ಇದೆ. ಭದ್ರತಾ ಪಡೆಗಳು ಭಾರಿ ಭದ್ರತೆಯನ್ನ ಮಾಡಿಕೊಳ್ತಿದ್ದಾರೆ. ನೀರಿನ ಒಳಗಿನ ಭದ್ರತೆಗಾಗಿ ಅಂಡರ್ ವಾಟರ್ ಡ್ರೋನ್ ಪರೀಕ್ಷೆಯನ್ನ ಮಾಡಲಾಗಿದೆ. ಲಾ ಅಂಡ್ ಆರ್ಡರ್ ಎಡಿಜಿಪಿ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ವಾಡಿಕೆಗಿಂತ ಹೆಚ್ಚಾಗಿ ಶೀತಗಾಳಿ ಹಾಗೂ ಹಿಮಪಾತವಾಗ್ತಿದೆ. ಹಿಮಪಾತದಿಂದ ಮನೆಗಳು, ರಸ್ತೆಗಳು ಭರ್ತಿಯಾಗಿವೆ. ದೋದಾ ಪ್ರದೇಶದಲ್ಲಿ ಹಿಮಪಾತದಿಂದ ರಸ್ತೆ ಸಂಚಾರಕ್ಕೆ ಕಿರಿಕಿರಿ ಉಂಟಾಯಿತು. ರಸ್ತೆ ಮೇಲೆ ಬಿದ್ದಿರುವ ಹಿಮಪಾತವನ್ನ ತೆರವು ಮಾಡಲಾಗ್ತಿದೆ. ವಿದೇಶಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 72 ಮಂದಿ ಪ್ರಯಾಣಿಕರಿದ್ದ ವಿಮಾನ ನಿಯಂತ್ರಣ ತಪ್ಪಿ ನೆಲಕ್ಕೆ ಅಪ್ಪಳಿಸಿದ ಘಟನೆ ಕಜಕಿಸ್ತಾನದಲ್ಲಿ ನಡೆದಿದೆ. ಇಲ್ಲಿನ ಅಕೌ ಏರ್ಪೋರ್ಟ್ ಬಳಿ ಹೋಗ್ತಾ ಇದ್ದಂತಹ ವೇಳೆ ಈ ದುರಂತ ನಡೆದಿದೆ. ಬಿದ್ದ ರಭಸಕ್ಕೆ ವಿಮಾನ ನಜ್ಜುಗುಜ್ಜಾಗಿದ್ದು ವಿಮಾನದ ಮುಂದಿನ ಭಾಗ ಕಟ್ಟಾಗಿದೆ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಪಕ್ತಿಕಾ ಪ್ರಾಂತ್ಯದ ಬರ್ಮಲ್ ಪ್ರದೇಶದಲ್ಲಿ ಪಾಕ್ ವೈಮಾನಿಕ ದಾಳಿಯನ್ನು ನಡೆಸಿದ್ದು 15 ಮಂದಿ ಮೃತಪಟ್ಟಿದ್ದಾರೆ. 7 ಗ್ರಾಮಗಳನ್ನು ಗುರಿಯಾಗಿಸಿ ಪಾಕ್ ದಾಳಿಯನ್ನು ಮಾಡಿರುವಂಥದ್ದು. ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಮುಂದುವರೆದಿದ್ದು ಕ್ರಿಸ್ಮಸ್ ದಿನವೂ ಉಕ್ರೇನ್ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಉಕ್ರೇನ್ನ ಥರ್ಮಲ್ ಪವರ್ ಸ್ಟೇಷನ್ಗಳನ್ನು ಧ್ವಂಸಗೊಳಿಸಲಾಗಿದೆ.